MIS ಎಕ್ಸಿಕ್ಯೂಟಿವ್ಸ್, ಡೇಟಾ ಅನಲಿಸ್ಟ್ ಮತ್ತು ಆಪರೇಷನ್ ಗ್ರೂಪ್ಗಳು ರಿಯಲ್ ಆಗಿ ಹೆಂಗೆ ಎಕ್ಸೆಲ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡ್ಬೇಕಾ. ಹಾಗಾದ್ರೆ ಈ ವಿಡಿಯೋದಲ್ಲಿ ಎಕ್ಸ್ ಲುಕ್ಅಪ್ ಮತ್ತು ಡೇಟಾ ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಕಾಮರ್ಸ್ ಆರ್ಡರ್ ಟ್ರ್ಯಾಕರ್ ಅಂತೇಳಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಣ. ಈ ವಿಡಿಯೋ ಮುಗೋದ್ರೊಳಗೆ ನಾವು ಏನು ಕಲಿಬೋದು ಅಂದ್ರೆ ಎಕ್ಸ್ ಲುಕ್ಅಪ್ ಫಂಕ್ಷನ್ ಕಲಿಯೋಣ, ಫಿಲ್ಟರ್ ಫಂಕ್ಷನ್ ಮತ್ತು ಸರ್ಚ್ ಬಾರ್ ಕ್ರಿಯೇಟ್ ಮಾಡೋಣ ಮತ್ತು ಕೌಂಟ್ ಇಫ್ ಫಂಕ್ಷನ್ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ. ಹಂಗಂದ್ರೆ ಇಲ್ಲಿ ಆಲ್ರೆಡಿ ನಾನು ಒಂದು ಪ್ರಾಜೆಕ್ಟ್ ತೊಗೊಂಡಿನಿ, ಅಂದ್ರೆ ಒಂದು ಡೇಟಾ ಟೇಬಲ್ ತೊಗೊಂಡಿನಿ. ದೊಡ್ಡ ದೊಡ್ಡ ಕಂಪ್ನಿ ಕಾಮರ್ಸ್ ಕಂಪ್ನಿಗೆಲ್ಲ ಈ ಟೈಪ್ ಡೇಟಾ ಬೇಸ್ ಇರ್ತೈತಿ. ಒಂದು ಆರ್ಡರ್ ಐ ಡಿ ಇರ್ತೈತಿ, ಕಸ್ಟಮರು, ಪ್ರಾಡಕ್ಟ್, ಕ್ಯಾಟಗರಿ, ಆರ್ಡರ್ ಡೇಟ್, ಸ್ಟೇಟಸ್, ಕ್ವಾಂಟಿಟಿ, ಅಮೌಂಟ್ ಅಂತ ಹೇಳಿ. ಇದು ನಾರ್ಮಲಿ ಒಂದು ಕಾಮರ್ಸ್ ಕಂಪ್ನಿ ಒಳಗೆ ಇರುವಂಥ ಒಂದು ಟೇಬಲ್. ಇದರಲ್ಲಿ ಏನೇನಿರ್ತಾವ ಅಂದ್ರೆ ಆರ್ಡರ್ ಐ ಡಿ ಮೀನ್ಸ್ ಒಂದು ಜಸ್ಟ್ ಯಾವುದಾದ್ರೂ ಒಂದು ಯಾವುದೋ ಕಂಪ್ನಿ ಆರ್ಡರ್ ಮಾಡಿದ್ವಿ ಅಂದ್ರೆ ಒಂದು ಆರ್ಡರ್ ಐ ಡಿ ಕ್ರಿಯೇಟ್ ಆಗಿರ್ತೈತೆ. ಅಲ್ಲಿ ಅವ್ರ ಕಸ್ಟಮರ್ ನೇಮ್ ಇರ್ತೈತಿ, ಪ್ರಾಡಕ್ಟ್, ಕ್ಯಾಟಗರಿ, ಆರ್ಡರ್ ಡೇಟ್, ಸ್ಟೇಟಸ್, ಕ್ವಾಂಟಿಟಿ, ಅಮೌಂಟ್ ಅಂತೇಳಿ ಒಂದು ಡೇಟಾಬೇಸ್ ಮೇಂಟೈನ್ ಮಾಡಿರ್ತಾರೆ ಅವರು. ಇಲ್ಲಿ ಏನು ಫೈಂಡ್ ಮಾಡ್ಬೇಕಂದ್ರೆ ನಾವು ಯಾವ ಟೈಪ್ ಡೇಟಾಬೇಸ್ ಅಂದ್ರೆ ಯಾವ ಟೈಪ್ ನಾವು ಇಲ್ಲಿ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಆನ್ ದ ಬೇಸಿಸ್ ಆಫ್ ಸ್ಟೇಟಸ್, ಎಷ್ಟು ಮಂದಿ ಡೆಲಿವರ್ ಆದವು, ಎಷ್ಟು ಆರ್ಡರ್ ಡೆಲಿವರ್ ಆದವು, ಎಷ್ಟು ಸಿಫ್ ಆದವು, ಪ್ರೊಸೆಸಿಂಗ್ ಎಷ್ಟು ಅದಾವು, ಡೆಲಿವರ್ ಕ್ಯಾನ್ಸಲ್ ಎಷ್ಟಾಗ್ಯಾವ ಅಂತೇಳಿ ಫೈಂಡ್ ಮಾಡ್ಬೇಕಾಗಿರ್ತದೆ. ಅಂದ್ರೆ ಈ ಟೈಪ್ ನೋಡೋಣ. ನಾನು ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಕಾಮರ್ಸ್ ಆರ್ಡರ್ ಟ್ರ್ಯಾಕರ್ ಡ್ಯಾಶ್ಬೋರ್ಡ್ ಅಂತೇಳಿ. ಟೋಟಲ್ ಆರ್ಡರ್ಸ್ ಎಷ್ಟು ಅದಾವ, ಡೆಲಿವರ್ಡ್, ಪ್ರೊಸೆಸಿಂಗ್, ಸಿಫ್ಡ್ ಅಂತ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ನಾವು ಫಸ್ಟ್ ಪ್ರಾಡಕ್ಟ್ ನೇಮ್ ಎಕ್ಸ್ಟ್ರಾಕ್ಟ್ ಮಾಡೋಣ. ಅಂದ್ರೆ ಯಾವ ಆರ್ಡರ್ ಐಡಿಗೆ ಪ್ರಾಡಕ್ಟ್ ನೇಮ್ ಏನೈತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಕಸ್ಟಮರ್ ನೇಮ್, ಆರ್ಡರ್ ಐ ಡಿ ಮತ್ತು ಕಸ್ಟಮರ್ ನೇಮ್ ಫೈಂಡ್ ಮಾಡೋದು. ಸ್ಟೇಟಸ್, ಯಾವ ಆರ್ಡರ್ ಐಡಿಗೆ ಏನ್ ಸ್ಟೇಟಸ್ ಐತಿ ಅಂತ ಹೇಳಿ. ಇಲ್ಲಿ ಏನು ಮಾಡಿ ನಂದು ನಾನು ಎಕ್ಸ್ ಲುಕ್ಅಪ್ ಫಂಕ್ಷನ್ ಯೂಸ್ ಮಾಡ್ಕೊಂಡೇನಿ. ಇಲ್ಲಿ ನೋಡ್ರಿ, ಎಕ್ಸ್ ಲುಕ್ಅಪ್ ಫಂಕ್ಷನ್ ಆರ್ಡರ್ ಐ ಡಿ ಕಡೆ ತಗೊಂಡಿದ್ದೆ, ಅದ್ರದ್ದು ಲುಕ್ಅಪ್ ವ್ಯಾಲ್ಯೂ D6 to D10 ಅಂದ್ರೆ ಇದು ಈ ಕಾಲಮ್ ರೇಂಜ್. D6 ಅಂದ್ರೆ ಕಾಲಮ್ ರೆಫರೆನ್ಸ್ ಎಲ್ಲಿಂದ ಇದೆ, D6 ರೋ ರೆಫರೆನ್ಸ್ 6 ರೋ, ಡಿ ಕಾಲಮ್ ಅದಿದೆ. ಅಂದ್ರೆ ಈ ಕಾಲಮ್ ರೆಫರೆನ್ಸ್ ತಗೊಂಡಿನ ಆರ್ಡರ್ ಐ ಡಿ ಕಾಲಮ್ ರೆಫರೆನ್ಸ್ D6 to D10. F6 ಇಂದ F10 ಏನಂದ್ರೆ ಪ್ರಾಡಕ್ಟ್ ಕಾಲಮ್ ರೇಂಜ್. ನಾವೇನು ಎಕ್ಸ್ಟ್ರಾಕ್ಟ್ ಮಾಡಕ್ತೀವಿ ಇಲ್ಲಿ, ಪ್ರಾಡಕ್ಟ್ ಎಕ್ಸ್ಟ್ರಾಕ್ಟ್ ಮಾಡತ್ತೀವಿ, ಅದಕ್ಕೆ ಪ್ರಾಡಕ್ಟ್ ಅದ ಕಾಲಮ್ ರೇಂಜ್ ಅದು ಯಾವ್ದೈತೆ ಅಂದ್ರೆ F6. F ಅಂದ್ರೆ ಕಾಲಮ್, 6 ಅಂದ್ರೆ ರೋ ರೆಫರೆನ್ಸ್, F6 ಇಂದ F10 ಮಟ. ಆಮೇಲೆ ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ ಆರ್ಡರ್ ಐ ಡಿ 1001ಕ್ಕೆ ವೈರ್ಲೆಸ್ ಮೌಸ್ ಪ್ರಾಡಕ್ಟ್ ಐತೆ ಅಂತ ಹೇಳಿ. ಕಸ್ಟಮರ್ ನೇಮ್ ನೆಕ್ಸ್ಟ್ ಏನಂತ ಕಸ್ಟಮರ್ ನೇಮ್. ನಾವು ಇಲ್ಲಿ ಎಕ್ಸ್ ಲುಕ್ಅಪ್ ಹಾಕಿ ಫಾರ್ಮುಲ್ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಉಳ್ಕೋದೇನು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ನೆಕ್ಸ್ಟ್ ರಿಮೈನಿಂಗ್ ಆಟೋ ಫಿಲ್ ಹಾಕವ. ಇನ್ನೊಂದೇನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂದ್ರೆ ಕಸ್ಟಮರ್ ನೇಮ್, ಯಾವ ಆರ್ಡರ್ ಐ ಡಿಗೆ ಯಾವ ಕಸ್ಟಮರ್ ಅದಾರ ಅಂತ ಹೇಳಿ. ಅದ ಸೇಮ್ ಎಕ್ಸ್ ಲುಕ್ಅಪ್ ಫಾರ್ಮುಲಾ. D21 ಇದು ಲುಕ್ಅಪ್ ವ್ಯಾಲ್ಯೂ, D6 to D10 ಆರ್ಡರ್ ಐ ಡಿದು ಕಾಲಮ್ ರೆಫರೆನ್ಸ್, E6 to E10 ಅಂದ್ರೆ ಕಸ್ಟಮರ್ ಕಾಲಮ್ ರೆಫರೆನ್ಸ್. ಮುಂದೆ ಎಂಟರ್ ಮಾಡಿದ್ರೆ ಇಲ್ಲಿ ಕಸ್ಟಮರ್ ನೇಮ್ ಬಂತು. ಸ್ಟೇಟಸ್ ಸೇಮ್, ಲುಕ್ಅಪ್ ವ್ಯಾಲ್ಯೂ D6 to D10, ಲುಕ್ಅಪ್ ವ್ಯಾಲ್ಯೂ ರೇಂಜ್ ಅಂದ್ರೆ ಮತ್ತೆ ಸ್ಟೇಟಸ್ ಏನೈತಲ್ಲ ಅದ್ರದ್ದು ಕಾಲಮ್ ರೆಫರೆನ್ಸ್. ಸ್ಟೇಟಸ್ ಅದ ಯಾವ ಕಾಲಮ್ ಐತಿಲ್ಲ I6 ಇಂದ I10 ಓದ್ಲಿ. ಇಲ್ಲೇನಂತ ಸ್ಟೇಟಸ್ ಎಲ್ಲ ಬಂದು ಅಂದ್ರೆ ಜಸ್ಟ್ ನಾವೇನು ಒಂದು ಆರ್ಡರ್ ಐ ಡಿ ಹಾಕಿಬಿಟ್ಲೆ ಸ್ಟೇಟಸ್ ಏನ್ ಡೆಲಿವರ್ ಆಗಿರ್ತೋ ಅಥವಾ ಶಿಪ್ ಆಗಿರ್ತೋ ಪ್ರೊಸೆಸಿಂಗ್ ಐತೆ ಅಂತ ಹೇಳಿ ತೋರಿಸ್ತದ, ಡಿಸ್ಪ್ಲೇ ಮಾಡ್ತದ. ಅಂದ್ರೆ ಯಾರಾದ್ರೂ ಕಸ್ಟಮರ್ ಕಾಲ್ ಮಾಡಿ ಈ ಆರ್ಡರ್ ಐ ಡಿಗೆ ನಮ್ದು ಪ್ರಾಡಕ್ಟ್ ಇನ್ನೂ ಡೆಲಿವರ್ ಆಗಿಲ್ಲ ಯಾಕ ಅಂತ ಹೇಳಿ ಕೇಳ್ತಾರ. ಅವಾಗ ಆಪರೇಷನ್ ಟೀಮ್ನವ್ರು ಏನ್ ಮಾಡ್ತಾರಂದ್ರೆ ಜಸ್ಟ್ ಆರ್ಡರ್ ಐ ಡಿ ಕೇಳ್ಕೊಂಡು ಆರ್ಡರ್ ಐ ಡಿ ಹಾಕಿ ಸ್ಟೇಟಸ್ ಚೆಕ್ ಮಾಡ್ಬೋದು. ಹೆಂಗಂದ್ರೆ ಎಕ್ಸ್ ಲುಕ್ಅಪ್ ಫಾರ್ಮುಲಾ ಹಾಕಿ ಒಂದ್ಸಲ ಇದನ್ನ ಹಾಕೊಂಡು ರೇಟ್ ಕೊಂಡು ನೆಕ್ಸ್ಟ್ ರಿಮೈನಿಂಗ್
ಇನ್ನೊಂದು ಯಾರಾದ್ರೂ ಕೇಳಿದ್ರು ಜಸ್ಟ್ ಆರ್ಡರ್ ಐಡಿ ಹಾಕಿದ್ರು ಸ್ಟೇಟಸ್ ತೋರಿಸ್ತದೆ. ಇನ್ನೊಂದು ಏನಂತಂದ್ರೆ ಅಮೌಂಟ್ ಎಕ್ಸ್ಟ್ರಾಕ್ಟ್ ಮಾಡೋಣ ಇಲ್ಲಿ. ಅಂದ್ರೆ ಆರ್ಡರ್ ಐಡಿ ಯೂಸ್ ಮಾಡ್ಕೊಂಡು ಅಮೌಂಟ್ ಎಕ್ಸ್ಟ್ರಾಕ್ಟ್ ಮಾಡೋಣ. ಅದ ಸೇವ್ ಲುಕ್ಅಪ್ ವ್ಯಾಲ್ಯೂ ರೇಂಜ್ ಕಾಲಮ್ ರೇಂಜ್ ಮತ್ತು ಇನ್ನೊಂದು ಏನೈತಿ ಸ್ಟೇಟಸ್. ನಮ್ಗೇನು ಅಮೌಂಟ್ ಐತಿಲ್ಲ ಅಮೌಂಟ್ ಕಾಲಮ್ ರೇಂಜ್ ಹಾಕಿದ್ದು ಅಮೌಂಟ್ ಬರ್ತದೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ನಮ್ಗೆ ಶೋ ಆಲ್ ಪೆಂಡಿಂಗ್ ಆರ್ಡರ್ಸ್. ಪೆಂಡಿಂಗ್ ಆರ್ಡರ್ಸ್ ಅಷ್ಟೇ ನಮ್ಗೆ ಬೇಕು. ಅದ್ ನೆಕ್ಸ್ಟ್ ಹೆಂಗ್ ಡೇಟಾ ಡಿಸ್ಪ್ಲೇ ಮಾಡ್ಬೇಕಂದ್ರ ಡಿಸ್ಪ್ಲೇ ಓನ್ಲಿ ಆರ್ಡರ್ಸ್ ದಟ್ ಇಸ್ ಸ್ಟಿಲ್ ಪ್ರೊಸೆಸಿಂಗ್ ಒಳಗಿದ್ದು ಯಾವ ಆರ್ಡರ್ ಅಂತ ಹೇಳಿ ಅದೇ ಮಾಡಿ ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡ್ಕೊಂಡು. ಫಿಲ್ಟರ್ ಫಂಕ್ಷನ್ ಹೆಂಗಂದ್ರೆ ಈಕ್ವಲ್ ಟು ಫಿಲ್ಟರ್ ಫಂಕ್ಷನ್ ಹಾಕ್ಬೋದು. D6 ಇಂದ K10. D6 ಇಂದ K10 ಅಂದ್ರೆ ಹೋಲ್ ಟೇಬಲ್ ಅದು. D6 ಇಂದ D6 ಇಂದ K10 ಅಂದ್ರೆ ಹೋಲ್ ಟೇಬಲ್ ಅಂದ್ರೆ ಟೇಬಲ್ ಅರೇ, ಫುಲ್ ಟೇಬಲ್ ಅರೇ. ಆಮೇಲೆ ಪ್ರೊಸೆಸಿಂಗ್ ನಮ್ಗೇನು ಬೇಕು ಪ್ರೊಸೆಸಿಂಗ್ ಅಷ್ಟೇ ನಾವು ಸ್ಟೇಟಸ್ ನೋಡ್ಬೇಕಾಗೈತಿ. ಪ್ರೊಸೆಸಿಂಗ್ ಯಾವ ಆರ್ಡರ್ಸ್ ಅದಾವ ಅಂತೇಳಿ ಅದಕ್ಕೆ ಡಬಲ್ ಕೋಟ್ ಒಳಗ ಪ್ರೊಸೆಸಿಂಗ್, ಅದರ್ವೈಸ್ ನೋ ಪ್ರೊಸೆಸಿಂಗ್ ಅಂತೇಳಿ ಡಬಲ್ ಕೋಟ್ ಒಳಗ ಕಾಮ ಹಾಕಿ ನೋ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಬರೀ ಓನ್ಲಿ ಪ್ರೊಸೆಸಿಂಗ್ ಆರ್ಡರ್ ಇದ್ದಷ್ಟು ತೋರಿಸ್ತದ. ಇಲ್ಲಿ ಏನಾಯ್ತು ನೋಡ್ರಿ ಅರ್ಜುನ್. ನೆಕ್ಸ್ಟ್ ಇಲ್ಲಿ ನೋಡ್ರಿ ಆರ್ಡರ್ ID 1003 ಅಷ್ಟೇ ಪ್ರೊಸೆಸಿಂಗ್ ಐತಿ. ಯಾವ್ದು ಅರ್ಜುನ್ ಅಂತೇಳಿ ನೇಮು. ಯಾವಾಗ ಆರ್ಡರ್ ಮಾಡ್ರಿ ಅಂದ್ರೆ 3/7/26 ಆರ್ಡರ್ ಮಾಡಿದ್ರು ಅವರು. ಅದೊಂದು ಪ್ರೊಸೆಸಿಂಗ್ ನೆಕ್ಸ್ಟ್ ಸ್ಟೇಟ್ನಾಗ ಐತಿ. ನೆಕ್ಸ್ಟ್ ನಮ್ಗೆ ಏನ್ ಬೇಕು ಡೆಲಿವರ್ಡ್ ಆರ್ಡರ್ಸ್ ಬೇಕು. ಅಂದ್ರೆ ಡೆಲಿವರಿ ಆಲ್ರೆಡಿ ಡೆಲಿವರ್ಡ್ ಅಂದ್ರೆ ಸರ್ವಿಸ್ ಪ್ರೊವೈಡ್ ಆಗೈತಿ ಅವ್ರಿಗೆ ಕಸ್ಟಮರ್ಗೆ ಅಂತ ಆರ್ಡರ್ಸ್ ಅಷ್ಟೇ ನಾವು ಫೈಂಡ್ ಮಾಡ್ಬೇಕು. ಅದಾಗೇನ್ ಏನ್ ಮಾಡೋದು ಫಾರ್ಮುಲಾ ಫಿಲ್ಟರ್ ಫಂಕ್ಷನ್ ಈಕ್ವಲ್ ಟು ಫಿಲ್ಟರ್ ಫಂಕ್ಷನ್ D6 to K10 ಹೋಲ್ ಟೇಬಲ್ ಅರೇ ಮತ್ತೆ ಇಂದ ಡಬಲ್ ಕೋಟ್. ಈಗ ನಾವೇನ್ ನೋಡ್ಬೇಕಾಗೈತಿ ಡೆಲಿವರ್ಡ್ ಆರ್ಡರ್ಸ್ ಅಂದ್ರೆ ಸ್ಟೇಟಸ್ ಕಾಲಮ್ ತಗೋಬೇಕು. ಸ್ಟೇಟಸ್ ಕಾಲಮ್ ಏನೈತಿ ಅಂದ್ರೆ I6 to I10 ಕಾಲಮ್ ರೆಫರೆನ್ಸ್. ಸ್ಟೇಟಸ್ ಏನಿರ್ಬೇಕಂದ್ರೆ ಅದು ಡೆಲಿವರಿ ನಮ್ಗೆ ಬೇಕಾಗಿದ್ವೇನು ಡೇಟಾ ಅಂದ್ರೆ ಆರ್ಡರ್ಸ್ ಬೇಕು. ಯಾವ್ದು ಆರ್ಡರ್ಸ್ ಬೇಕಾಗಿದ್ರೆ ನಮ್ಗೆ ಡೆಲಿವರ್ಡ್ ಆರ್ಡರ್ಸ್ ಬೇಕು. ಅದಕ್ಕೆ ಇದು ಡೆಲಿವರ್ಡ್ ಅಂತ ಡಬಲ್ ಕೋಟ್ ಹಾಕಿ ಎಂಟರ್ ಕೊಡ್ರಿ. ರಾಹುಲ್ ಅನ್ನೋ ಕಸ್ಟಮರ್ ಇನ್ನು ಅಂದ್ರೆ ಡೆಲಿವರಿ ಸ್ಟೇಟಸ್ ಡೆಲಿವರ್ಡ್ ಐತೆ ಅಂದ್ರೆ ಆಲ್ರೆಡಿ ಸರ್ವಿಸ್ ಪ್ರೊವೈಡ್ ಆಗೈತೆ ಅವ್ರಿಗೆ ಅಂತೇಳಿ. ಅಂದ್ರೆ ಇಬ್ರು ಕಸ್ಟಮರ್ಸ್ಗೆ ಸರ್ವಿಸ್ ಪ್ರೊವೈಡ್ ಆಗೈತೆ ಅಂತ. ನೆಕ್ಸ್ಟ್ ಕ್ಯಾನ್ಸಲ್ ಆರ್ಡರ್ಸ್ ಫೈಂಡ್ ಮಾಡ್ಬೇಕು ನಾವೀಗ. ಏನದು ಫಿಲ್ಟರ್ ಫಂಕ್ಷನ್ ಈಕ್ವಲ್ ಟು ಫಿಲ್ಟರ್ ಫಂಕ್ಷನ್ D6 to K10 ಹೋಲ್ ಟೇಬಲ್ ಅರೇ I6 to I10 ಸ್ಟೇಟಸ್ ಕಾಲಮ್ ಅರೇ ಈಕ್ವಲ್ ಟು ಡಬಲ್ ಕೋಟ್ ಒಳಗ ಕ್ಯಾನ್ಸಲ್ ನಮ್ಗೆ ಅಂತ ಆರ್ಡರ್ಸ್ ಬೇಕು ಕ್ಯಾನ್ಸಲ್ ಆಗಿದ ಆರ್ಡರ್ಸ್ ಬೇಕು ಅಂತಾವ್ ಇಲ್ಲಿ ಡಬಲ್ ಕೋಟ್ ಒಳಗ ಹಾಕಿದ್ರೆ ಕ್ಯಾನ್ಸಲ್ ಆರ್ಡರ್ಸ್ ತೋರಿಸ್ತದೆ. ಅಂದ್ರೆ ಕಿರಣ್ ಅನ್ನೋರ್ದು ಪವರ್ ಬ್ಯಾಂಕ್ ಅವ್ರು ಆರ್ಡರ್ ಮಾಡಿದ್ರು ಅದು ಕ್ಯಾನ್ಸಲ್ ಆಗಿದೆ ಆರ್ಡರ್ ಅಂತ ಹೇಳಿ. 2 ಕ್ವಾಂಟಿಟಿ ಆರ್ಡರ್ ಮಾಡಿದ್ರು ಎರಡು ಕ್ಯಾನ್ಸಲ್ ಆಗ್ಯಾವ ಅಂತ ಹೇಳಿ. ಇವೇನಾಯ್ತು ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವು ಬೇಕಾದಂತ ಆರ್ಡರ್ ID ಮೇಲೆ ಯಾವ ಪ್ರೊಸೆಸಿಂಗು ಡೆಲಿವರ್ಡು ಮತ್ತು ಕ್ಯಾನ್ಸಲ್ ಆರ್ಡರ್ಸ್ ಫೈಂಡ್ ಮಾಡಿದ್ವಿ. ಯಾರ್ದು ಮತ್ತು ಯಾವ ಪ್ರಾಡಕ್ಟ್ ಪೆಂಡಿಂಗ್ ಐತಿ, ಯಾವ ಪ್ರಾಡಕ್ಟ್ ಕ್ಯಾನ್ಸಲ್ ಆಗೈತಿ ಅಂತ ಹೇಳಿ. ಇವಾಗ ನಾವು ಏನ್ ಮಾಡೋಣ ಇ-ಕಾಮರ್ಸ್ ಆರ್ಡರ್ ಟ್ರ್ಯಾಕರ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋಣ. ಹೆಂಗಂದ್ರೆ ಟೋಟಲ್ ಆರ್ಡರ್ಸ್ ಇಲ್ಲಿ ಸಿಂಬಲ್ ಹಾಕೋಬೇಕ್ರಿ. ಇಲ್ಲಿ ಸಿಂಬಲ್ ಟೋಟಲ್ ಆರ್ಡರ್ಸ್ ಫೈಂಡ್ ಮಾಡ್ಬೇಕು. ಟೋಟಲ್ ಆರ್ಡರ್ಸ್ ಅಂದ್ರೆ ಕೌಂಟ್ ಎ ಫಂಕ್ಷನ್ ಇನ್ ದ ಬ್ರಾಕೆಟ್ ಏನ್ ಕೌಂಟ್ ಮಾಡ್ಬೇಕಲ್ಲ ಕೌಂಟ್ ಮಾಡೋದು ರೇಂಜ್ 5 ಅಂದ್ರೆ ಟೋಟಲ್ ಆರ್ಡರ್ಸ್ ಎಷ್ಟು ಅದಾವ 5 ಅದಾವು. ಮತ್ತೆ ನೆಕ್ಸ್ಟ್ ಅಂದ್ರೆ ಡೆಲಿವರ್ಡ್ಸ್ ಫೈಂಡ್ ಮಾಡ್ಬೇಕು ನಾವಿಲ್ಲಿ. ಅಂದ್ರೆ ಎಷ್ಟು ಡೆಲಿವರ್ಡ್ ಆಗ್ಯಾವ ಅಂತ ಹೇಳಿ, ಎಷ್ಟು ಪ್ರಾಡಕ್ಟ್ ಡೆಲಿವರ್ಡ್ ಆಗ್ಯಾವ.
ಕೌಂಟ್ ಇಫ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಡೆಲಿವರ್ಡ್ ಎಷ್ಟಾಗ್ಯಾವ ಅಂತ ಹೇಳಿ ಫೈಂಡ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ತಿದ್ರಿ ನಾವು ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡ್ಕೊಂಡ್ರೆ ಅವ್ರ ಟೋಟಲ್ ಆರ್ಡರ್ ಐ ಡಿ ಮೇಲೆ ಟೋಟಲ್ ಅವ್ರದ್ದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅಂದ್ರೆ ನೇಮು, ಯಾವುದು ಪ್ರಾಡಕ್ಟ್, ಮತ್ತೆ ಯಾವ ಬ್ರ್ಯಾಂಡ್, ಮತ್ತೆ ಯಾವ ಡೇಟ್ಗೆ ಆರ್ಡರ್ ಮಾಡ್ಯಾರ, ಮತ್ತೆ ಸ್ಟೇಟಸ್ ಏನೈತಿ, ಎಷ್ಟು ಕ್ವಾಂಟಿಟಿ, ಎಷ್ಟು ಅಮೌಂಟ್ ಅಂತ ಹೇಳಿ. ಅದ್ರಲ್ಲಿ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೋಲ್ ಅಂದ್ರೆ ಎಷ್ಟು ಆರ್ಡರ್ ಬಂದವು, ಎಷ್ಟು ಡೆಲಿವರ್ ಆಗ್ಯಾವು, ಪ್ರೊಸೆಸಿಂಗ್ ಎಷ್ಟು ಅದಾವ, ಸಿಪಿಡ್ ಎಷ್ಟು ಅದಾವ ಅಂತೇಳಿ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕು. ಇವಾಗ ಡೆಲಿವರ್ಡ್ ಹೆಂಗ್ ಫೈಂಡ್ ಮಾಡ್ಬೇಕಂದ್ರೆ ಯೂಸಿಂಗ್ ಕೌಂಟ್ ಇಫ್ ಫಂಕ್ಷನ್ ಈಕ್ವಲ್ ಟು ಫಂಕ್ಷನ್ ಈಕ್ವಲ್ ಟು ಕೌಂಟ್ ಇಫ್ ಅಂದ್ರೆ ಕೌಂಟ್ ಮಾಡ್ಕೊಡ್ತಾವ ಅಂದ್ರೆ ಬೇಸಿಸ್ ಆಫ್ ಕಂಡೀಷನ್ ಕೌಂಟ್ ಇಫ್ ರೇಂಜ್. ಇದು ರೇಂಜ್ ಅಂದ್ರೆ ಇದು ಕ್ರೈಟೇರಿಯಾ. ನಮ್ಮ ಯಾವ ರೇಂಜ್ ಸ್ಟೇಟಸ್ ಫೈಂಡ್ ಮಾಡ್ಬೇಕಾಗೈತಿ, ಸ್ಟೇಟಸ್ ಕಾಲಮ್ದ ರೇಂಜ್ ಕಾಮ ನಮ್ಗೆ ಎಂತಾವ್ ಬೇಕಂದ್ರೆ ಡೆಲಿವರ್ಡ್ ಆಗಿದ್ದು ಕೌಂಟ್ ಬೇಕು. ಎರಡು ಡೆಲಿವರ್ಡ್ ಆಗ್ಯಾವ ಅಂತ. ನೆಕ್ಸ್ಟ್ ಪ್ರೊಸೆಸಿಂಗ್, ಎಷ್ಟು ಪ್ರೊಸೆಸಿಂಗ್ ಅದಾವ ಇನ್ನು ಆರ್ಡರ್ ಅಂತ ಅದನ್ನ ಕೌಂಟ್ ಮಾಡ್ಬೇಕಾಗಿತ್ತು ನಾವು. ಸ್ಟೇಟಸ್ ರೇಂಜ್ ಕಾಮ ನಮ್ಗೆ ಯಾವ ಪ್ರಾಡಕ್ಟ್ ಬೇಕು, ಪ್ರೊಸೆಸಿಂಗ್ ಪ್ರಾಡಕ್ಟ್ಸ್ ಬೇಕು, ಅಂಡರ್ ಪ್ರೊಸೆಸಿಂಗ್ ಇದ್ದು ಪ್ರಾಡಕ್ಟ್ ಬೇಕು. ಪ್ರೊಸೆಸಿಂಗ್ ಎಷ್ಟು ಅದಾವ, ಆರ್ಡರ್ ಒಂದೈತಿ. ಮತ್ತೆ ನೆಕ್ಸ್ಟ್ ಇನ್ನು ಸಿಫ್ ಈಕ್ವಲ್ ಟು ಕೌಂಟ್ ಫಂಕ್ಷನ್ ರೇಂಜ್ ಕಾಮ ಯಾವ ಬೇಕಂದ್ರೆ ನಮ್ಗೆ ಸಿಫ್ ಆಗಿದ್ವು. ಒಂದು ನೆಕ್ಸ್ಟ್ ಕ್ಯಾನ್ಸಲ್. ಕ್ಯಾನ್ಸಲ್ಡ್ ಒಂದು. ಮತ್ತೆ ಈಗ ಟೋಟಲ್ ರೆವೆನ್ಯೂ ಕಂಡಿಡ್ಬ ಅಂದ್ರೆ ರೆವೆನ್ಯೂ ಎಷ್ಟು ಬಂತ ಅಂತ. ಟೋಟಲ್ ಈಕ್ವಲ್ ಟು ಸಮ್ ಅಮೌಂಟ್ ರೇಂಜ್ ಕ್ಲೋಸ್ ಬ್ರಾಕೆಟ್ ಅಂಡ್ ಅಂದ್ರೆ 11,391 ಇದೇನಾದ್ ನಮ್ದು ರೆವೆನ್ಯೂ ಆಯ್ತು. ಇವಾಗ ಏನ್ ಮಾಡ್ಬೇಕಂದ್ರೆ ಸರ್ಚ್ ಆರ್ಡರ್ ಮೇಲೆ ಒಂದು ಸರ್ಚ್ ಬಾಕ್ಸ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಸರ್ಚ್ ಬಾಕ್ಸ್ ಹೆಂಗಂದ್ರೆ ಸರ್ಚ್ ಬಾಕ್ಸ್ ಹೆಂಗ್ ಕ್ರಿಯೇಟ್ ಮಾಡೋದಂದ್ರೆ ಈಕ್ವಲ್ ಟು ಎಕ್ಸ್ ಲುಕ್ಅಪ್ ಫಂಕ್ಷನ್ ಆರ್ಡರ್ ಐ ಡಿ ಅಂದ್ರೆ ಯಾವ ಬೇಸ್ ಮೇಲೆ ನಾವು ಫೈಂಡ್ ಮಾಡ್ಬೇಕಂದ್ರೆ ಆರ್ಡರ್ ಐ ಡಿ ಮೇಲೆ. ಅಂದ್ರೆ ಯಾರಾದ್ರೂ ನಮ್ಗೆ ಕಾಲ್ ಮಾಡಿ ಈ ಆರ್ಡರ್ ನಂಬರ್ದು ಡೇಟಾ ಏನ ಅಂದ್ರೆ ಈ ಆರ್ಡರ್ ನಂಬರ್ದು ಪ್ರಾಡಕ್ಟ್ ಎಲ್ಲೈತಿ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಅವಾಗ ಅದ್ರೆಲ್ಲ ಡೀಟೇಲ್ಸ್ ಬೇಕಾಗತ್ತೆ ನಮಗೆ. ಅಂದ್ರೆ ಆಸ್ ಎ ಆಪರೇಷನ್ ಟೀಮ್ ಅವಾಗ ಏನ್ ಮಾಡಿ ಕಸ್ಟಮರ್ ಯಾರು, ಈ ಆರ್ಡರ್ ಐಡಿದು ಕಸ್ಟಮರ್ ಯಾರು, ಪ್ರಾಡಕ್ಟ್ ಯಾವ್ದು, ಕ್ಯಾಟಗರಿ ಯಾವ್ದು, ಆರ್ಡರ್ ಡೇಟ್ ಯಾವ್ದದು, ಮತ್ತೆ ಸಿಪ್ಪಡ್ ಆಗೈತೆ ಅದು ಪೆಂಡಿಂಗ್ ಐತೆ ಅಂತ ಹೇಳಿ. ಅಂತ ಟೈಮ್ನಾಗ ಏನ್ ಮಾಡ್ಬೋದು, ಒಂದ್ ಸರ್ಚ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಜಸ್ಟ್ ಅವ್ರ ಕಸ್ಟಮರ್ ಆರ್ಡರ್ ಐಡಿ ಹೇಳಿದ ತಕ್ಷಣ ಇಲ್ಲ ಹಾಕಿದ್ರ ಅವ್ರ ಡೀಟೇಲ್ಸ್ ಎಲ್ಲ ತೋರಿಸ್ತೈತಿ. ಇಲ್ಲಿ ಎಕ್ಸ್ ಲುಕ್ಅಪ್ ಆರ್ಡರ್ ಐ ಡಿ ಲುಕ್ಅಪ್ ವ್ಯಾಲ್ಯೂ D6 to D10 ಆರ್ಡರ್ ಐಡಿದು ರೇಂಜ್, E6 to K10 ಏನಿದೆ E6 to K10 ನಮ್ದು ಟೇಬಲ್ ಹೋಲ್ ಟೇಬಲ್. ಇದೆಲ್ಲ ಫುಲ್ ಟೇಬಲ್ ಇದೆ. ಫುಲ್ ಟೇಬಲ್ನ ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕೋಟ್ ಒಳಗ ನಾಟ್ ಒಂದೇಳಿ ಇತ್ತಂದ್ರೆ ಡೀಟೇಲ್ಸ್ ತೋರ್ತೈತಿ, ಇಲ್ಲ ಅಂದ್ರೆ ನಾಟ್ ಫೌಂಡ್ ಅಂತ ಮೆಸೇಜ್ ಡಿಸ್ಪ್ಲೇ ಮಾಡ್ಬೇಕು.
G49 ಅಂದ್ರೆ ಇದು ಆರ್ಡರ್ ಐಡಿದು ಲುಕಪ್ ವ್ಯಾಲ್ಯೂ. D6 to D10 ಅಂದ್ರೆ D6 to D10 ಇದ್ರದ್ದು ಆರ್ಡರ್ ಲುಕಪ್ ವ್ಯಾಲ್ಯೂದ್ ರೇಂಜ್ ಏನೈತಲ್ಲ ಅದು. ನೆಕ್ಸ್ಟ್ ಏನು ಹೋಲ್ ಟೇಬಲ್ ಕಾಮ ಹಾಕಿ ಹೋಲ್ ಟೇಬಲ್ ಹಾಕೋಬೇಕು. ಒಂದು ಡಬಲ್ ಕೋಟ್ ನಾಟ್ ಫೌಂಡ್. ಇಫ್ ಫೌಂಡ್ ಆಗ್ಲಿಲ್ಲ, ಡೇಟಾ ಸರ್ಚ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಬೇಕಾಗಿದ್ದು ಈ ಆರ್ಡರ್ ಐಡಿ ಸರ್ಚ್ ಆಗ್ಲಿಲ್ಲ ಅಂದ್ರೆ ನಾಟ್ ಫೌಂಡ್ ಅಂತ ಮೆಸೇಜ್ ಡಿಸ್ಪ್ಲೇ ಮಾಡುದು. ನೋಡಿ ಈಗ ಪ್ರಿಯಾ ಅಂತ ಐತಿ ಆರ್ಡರ್ ಐಡಿ ಪ್ರಿಯಾ. ಆರ್ಡರ್ ಐಡಿ 2 ಏನೈತಿ ಪ್ರಿಯಾ ಕಸ್ಟಮರ್ ಅದಾರ. ಪ್ರಾಡಕ್ಟ್ ಬ್ಲೂಟೂತ್ ಸ್ಪೀಕರ್ ಐತಿ. ಕ್ಯಾಟಗರಿ ಎಲೆಕ್ಟ್ರಾನಿಕ್ಸ್. ಆರ್ಡರ್ ಡೇಟ್ 2/7/2026 ಆರ್ಡರ್ ಮಾಡ್ಯಾರ. ಸ್ಟೇಟಸ್ ಸಿಫ್ ಆಗೈತಿ. ಕ್ವಾಂಟಿಟಿ 1 ಐತಿ. ಅಮೌಂಟ್ 2499 ಹಿಂಗ. ಇಲ್ಲಿ ನೋಡ್ರಿ ಇನ್ನೊಂದು ಹಾಕ್ತೇನೆ ನಾನು 3 ಅಂದ್ರೆ ಪ್ರಾಡಕ್ಟ್ ನಮಗೂ 3 ಸಾರಿ ಆರ್ಡರ್ ಐಡಿ 3 ಡೀಟೇಲ್ಸ್ ಬೇಕು. ಜಸ್ಟ್ 3 ಅಂದ್ರೆ 3 ಅರ್ಜುನ್ ಅಂತ ಐತಿ. ಇಲ್ಲಿ ನೋಡ್ರಿ 3 ಅರ್ಜುನ್ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಆಕ್ಸೆಸರೀಸ್. ಇಲ್ಲ ಅಂದ್ರೆ ನಾವು ಈಗ ಒಂದು ಡ್ರಾಪ್ ಡೌನ್ ಲಿಸ್ಟ್ ಮಾಡ್ಕೋಬಹುದು. ಇವೆಲ್ಲ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಕ್ಕೆ ಡ್ರಾಪ್ ಡೌನ್ ಲಿಸ್ಟ್ ಕ್ರಿಯೇಟ್ ಮಾಡ್ಬೇಕಂತವಲ್ಲ ಅವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಗೇನ್ ಲಿಸ್ಟ್ ಮತ್ತು ಸೋರ್ಸ್. ಈಗ ಅಲೋ ಅಂತೈತಿ. ಎನಿ ವ್ಯಾಲ್ಯೂ ಲಿಸ್ಟ್ ಅಂತೈತಿ. ಲಿಸ್ಟ್ ಮಾಡ್ದ ಅದು ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಾಲಮ್ ಸೋರ್ಸ್ ಒಳಗ ನಾವ್ ಅದಕ್ಕೆ ಡ್ರಾಪ್ ಡೌನ್ ಲಿಸ್ಟ್ ಕ್ರಿಯೇಟ್ ಮಾಡಾಕ್ತೇವಲ್ಲ ಅದಕ್ಕೆ ಅದನ್ನ ಸೋರ್ಸ್ ಸೆಲೆಕ್ಟ್ ಮಾಡಿದ್ರೆ ಲಿಸ್ಟ್ ಇದು ಡ್ರಾಪ್ ಡೌನ್ ಲಿಸ್ಟ್ ಕ್ರಿಯೇಟ್ ಆಗೈತಿ. ನೋಡ್ರಿ ಈಗ 4 ತಗೊಂಡ್ರೆ 4 ಲಿಸ್ಟ್ ಬರ್ತೈತಿ. 4 ಡೀಟೇಲ್ಸ್ ಬರ್ತೈತಿ ಆರ್ಡರ್ ಐಡಿದೆ. 3 ತಗೊಂಡ್ರೆ ಆರ್ಡರ್ ಐಡಿ 3 ಡೀಟೇಲ್ಸ್ ಬರ್ತೈತಿ. 4 ತಗೊಂಡ್ರೆ ಆರ್ಡರ್ ಐಡಿ 4 ಡೀಟೇಲ್ಸ್ ಬರ್ತೈತಿ. ಆಕ್ಚುಲಿ ಇವೆಲ್ಲ ಒರಿಜಿನಲ್ ನಾವು ಜಾಬ್ ಮಾಡ್ಬೇಕಾದ್ರೆ ಜಾಬ್ ಫೀಲ್ಡ್ ಅಲ್ಲಿ ಅಥವಾ ನಾವ್ ಇನ್ ಮುಂದೆ ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ಇವು ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಆಗಿರ್ತಾವ. ಇವನ್ನೆಲ್ಲ ನೀವು ಕಲ್ಕೊಂಡ್ ಒಂದ್ ಹಂತಕ್ಕೆ ಬೇಸಿಕ್ ಎಕ್ಸೆಲ್ ಮತ್ತೆ ಇದೆಲ್ಲ ಅಡ್ವಾನ್ಸ್ ಎಕ್ಸೆಲ್, ಡ್ಯಾಶ್ಬೋರ್ಡ್ ಕ್ರಿಯೇಷನ್, ಡೈನಾಮಿಕ್ ಅರೇ ಕ್ರಿಯೇಷನ್ ಇವೆಲ್ಲ ಕಲ್ಕೊಂಡ್ರೆ ರಿಯಲಿ ನಾವು ಯಾವ್ದಾದ್ರು ಜಾಬ್ ತಗೊಳಕ ಫಿಟ್ ಆಕೇವಿ. ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.